ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ಕಾರಣದಿಂದ ತಮ್ಮ ಮನೆಗೆ ದರಿದ್ರ ಬರುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಯಾವ ರೀತಿಯ ಕೆಲಸವನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿ ಮನೆಯನ್ನ ಬಿಟ್ಟು ಹೊರಟು ಹೋಗುತ್ತಾಳೋ ಮತ್ತು ಯಾವ ರೀತಿಯ ಪುಣ್ಯದ ಕೆಲಸವನ್ನ ಮಾಡುವುದರಿಂದ ಲಕ್ಷ್ಮೀ ದೇವಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂಬುದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇದನ್ನು ಒಂದು ಕಥೆಯ ಮೂಲಕ ವಿವರಿಸುವ ಪ್ರಯತ್ನವನ್ನ ಮಾಡುತ್ತೇನೆ. ದಯವಿಟ್ಟು ಕಥೆಯನ್ನು ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಒಂದು ಸಾರಿ ನಾರದ ಮಹರ್ಷಿ ಶ್ರೀಕೃಷ್ಣನ ಬಳಿಗೆ ಬಂದು, ಮಹಾತ್ಮ, ನನ್ನ ತಲೆಯಲ್ಲಿ 3 ಪ್ರಶ್ನೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತೀರಾ ಎಂದು ನಾನು ತುಂಬಾ ದೂರದಿಂದ ಬಂದಿದ್ದೇನೆ. ನೀವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರೆ ನನ್ನ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ನಾರದ ಮಹರ್ಷಿ ಹೇಳುತ್ತಾರೆ. ಆಗ ಶ್ರೀಕೃಷ್ಣ ಭಗವಾನರು, ನಾರದ ಮುನಿ, ಖಂಡಿತವಾಗಿಯೂ ನಾನು ಅದಕ್ಕೆ ಉತ್ತರವನ್ನ ನೀಡುತ್ತೇನೆ ಎಂದು ಹೇಳುತ್ತಾರೆ. ಆಗ ನಾರದ ಮಹರ್ಷಿ, ಓ ಭಗವಂತ, ಯಾವ ಕಾರಣದಿಂದ ಮನುಷ್ಯನ ಜೀವನಕ್ಕೆ ಕಷ್ಟಗಳು ಬರುತ್ತವೆ, ಅವರ ಮನೆಯಲ್ಲಿ ದರಿದ್ರ ಆವರಿಸುತ್ತದೆ, ಯಾವ ಕೆಲಸ ಮಾಡುವುದರಿಂದ ಲಕ್ಷ್ಮೀ ದೇವಿ ಮನೆಯನ್ನ ಬಿಟ್ಟು ಹೊರಟು ಹೋಗುತ್ತಾರೆ, ಹಾಗೆಯೇ ಯಾವ ರೀತಿಯ ಪುಣ್ಯವನ್ನ ಮಾಡಿದರೆ ಲಕ್ಷ್ಮೀ ದೇವಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಎಂದು ನನಗೆ ವಿವರಿಸಿ ಹೇಳಿ ಎಂದು ಕೇಳುತ್ತಾರೆ. ಆಗ ಶ್ರೀಕೃಷ್ಣ ಭಗವಂತನು, ಓ ನಾರದ ಮುನಿ, ನೀನು ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀಯಾ. ಇದು ಎಲ್ಲರಿಗೂ ಕೂಡ ತುಂಬಾ ಉಪಯೋಗವಾಗುತ್ತದೆ. ಇದನ್ನು ವಿವರಿಸುವುದಕ್ಕೋಸ್ಕರ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ. ಅದರಲ್ಲಿ ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತದೆ ಎಂದು ಹೇಳಿ ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಪೂರ್ವ ಕಾಲದಲ್ಲಿ ಧರ್ಮಧ್ವಜನು ಎಂಬ ಮಹಾರಾಜನಿದ್ದನು. ಆತನು ತುಂಬಾ ಧರ್ಮಾತ್ಮನಾಗಿದ್ದನು. ಪ್ರಜೆಗಳಿಗೋಸ್ಕರ ತುಂಬಾ ಸೇವೆಯನ್ನ ಮಾಡುತ್ತಿದ್ದನು. ಬಡವರಿಗೋಸ್ಕರ ತುಂಬಾ ದಾನ ಧರ್ಮಗಳನ್ನ ಮಾಡುತ್ತಿದ್ದನು. ಆತನು ಎಂತಹ ಧರ್ಮಾತ್ಮನೆಂದರೆ, ಆ ನಗರಕ್ಕೆ ಯಾರಾದರೂ ಚಿಕ್ಕ ಚಿಕ್ಕ ವ್ಯಾಪಾರವನ್ನ ಮಾಡುವುದಕ್ಕೆ ಬಂದರೆ, ಒಂದು ವೇಳೆ ಅವರ ವಸ್ತುಗಳು ಸಾಯಂಕಾಲದವರೆಗೂ ಮಾರಾಟವಾಗದೇ ಇದ್ದರೆ ಮಹಾರಾಜರೇ ಸ್ವಯಂ ಆಗಿ ಅವರ ಬಳಿ ಉಳಿದಿರುವ ವಸ್ತುಗಳನ್ನ ಕೊಂಡುಕೊಳ್ಳುತ್ತಿದ್ದರು. ಯಾರನ್ನು ಸಹ ಬರಿಗೈಯಲ್ಲಿ ಕಳಿಸುತ್ತಿರಲಿಲ್ಲ. ಸಾಯಂಕಾಲವಾದ ತಕ್ಷಣ ಸೈನಿಕರು ಆ ವ್ಯಾಪಾರಸ್ಥರ ಬಳಿಗೆ ಹೋಗಿ ಅವರ ಬಳಿ ಇರುವ ವಸ್ತುಗಳನ್ನ ಕೊಂಡುಕೊಂಡು ಅದಕ್ಕೆ ತಕ್ಕ ಬೆಲೆಯನ್ನ ಕೊಡುತ್ತಿದ್ದರು. ಈ ರೀತಿಯಾಗಿ ಮಹಾರಾಜರ ದೊಡ್ಡತನ 4 ಮೂಲೆಗೂ ಕೂಡ ಹರಡುತ್ತದೆ. ಜನ ಸಾಮಾನ್ಯರು ಕೂಡ ಆತನ ಬಗ್ಗೆ ಶ್ರೇಷ್ಠವಾಗಿ ಮಾತನಾಡಿಕೊಳ್ಳುತ್ತಾರೆ. ಹೀಗಿರುವಾಗ ಒಂದು ಸಾರಿ ಈ ವಿಷಯ ಯಮಧರ್ಮರಾಯನಿಗೆ ಗೊತ್ತಾಗುತ್ತದೆ. ಧರ್ಮಧ್ವಜನ ಶ್ರೇಷ್ಠತನವನ್ನ ಸ್ವಯಂ ಆಗಿ ನೋಡಬೇಕು ಎಂದು ಬಡ ಬ್ರಾಹ್ಮಣನ ವೇಷವನ್ನ ಧರಿಸಿ ಒಂದು ಹಳೆಯ ಪೆಟ್ಟಿಗೆಯನ್ನ ತೆಗೆದುಕೊಂಡು ಅದರಲ್ಲಿ ಕಸ, ಕೆಲಸಕ್ಕೆ ಬಾರದ ವಸ್ತುಗಳನ್ನ ಇಟ್ಟುಕೊಂಡು ಧರ್ಮಧ್ವಜನ ರಾಜ್ಯವನ್ನ ಸೇರಿಕೊಂಡು ಅವುಗಳನ್ನು ಮಾರಾಟ ಮಾಡುವ ಪ್ರಯತ್ನವನ್ನ ಮಾಡುತ್ತಾರೆ. ಆದ್ರೆ ಕೆಲಸಕ್ಕೆ ಬಾರದ ವಸ್ತುಗಳನ್ನ ಯಾರು ಕೊಂಡುಕೊಳ್ಳುತ್ತಾರೆ? ಯಾರು ಕೂಡ ಕೊಂಡುಕೊಳ್ಳುವುದಿಲ್ಲ. ಸಾಯಂಕಾಲದ ಸಮಯವಾಗುತ್ತದೆ. ಆಗ ಸೈನಿಕರು ಆ ಬಡ ಬ್ರಾಹ್ಮಣನ ಬಳಿಗೆ ಬಂದು, ಓ ಬ್ರಾಹ್ಮಣ ಮಹರ್ಷಿ, ನಿಮ್ಮ ವಸ್ತುಗಳನ್ನು ಯಾರು ಸಹ ಕೊಂಡುಕೊಂಡಿಲ್ಲವಾ? ನೀವು ಏನನ್ನ ಮಾರಾಟ ಮಾಡುತ್ತಿದ್ದೀರಾ? ಏನೇ ಆಗಿರಲಿ, ನಮ್ಮ ಮಹಾರಾಜರ ಆಜ್ಞೆಯ ಪ್ರಕಾರ ಸಾಯಂಕಾಲದವರೆಗೂ ಆ ವಸ್ತುಗಳು ಮಾರಾಟವಾಗದೇ ಇದ್ದರೆ ನಾವೇ ಆ ವಸ್ತುಗಳನ್ನ ಕೊಂಡುಕೊಳ್ಳುತ್ತೇವೆ. ಈಗ ನಿನ್ನ ಪೆಟ್ಟಿಗೆಯಲ್ಲಿ ಏನಿದೆ, ಅದರ ಬೆಲೆ ಏನು ಎಂದು ಕೇಳುತ್ತಾರೆ. ಆಗ ಬ್ರಾಹ್ಮಣನು, ನೋಡಿ, ಈ ಪೆಟ್ಟಿಗೆಯಲ್ಲಿ ನಾನು ದರಿದ್ರವನ್ನು ತುಂಬಿಕೊಂಡು ಬಂದಿದ್ದೇನೆ, ಜೊತೆಗೆ ಕಸವನ್ನು ಕೂಡ ತುಂಬಿಕೊಂಡು ಬಂದಿದ್ದೇನೆ. ಇದರ ಬೆಲೆ 1000 ಬಂಗಾರದ ನಾಣ್ಯಗಳು ಎಂದು ಹೇಳುತ್ತಾರೆ. ಆ ಬ್ರಾಹ್ಮಣನು ಹೇಳಿದ ವಿಚಿತ್ರ ಮಾತುಗಳನ್ನ ಕೇಳಿ ಆಗ ಸೈನಿಕರು ನಗುತ್ತಾ, ನಿನಗೇನಾದರೂ ಹುಚ್ಚು ಹಿಡಿದಿದ್ಯಾ? ಆ ದರಿದ್ರವನ್ನ ಯಾರು ಕೊಂಡುಕೊಳ್ಳುತ್ತಾರೆ? ಅದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಎಂದು ಹೇಳುತ್ತಾರೆ. ಆಗ ಬ್ರಾಹ್ಮಣನು, ನೋಡಿ, ಇದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಅಂದ್ರೆ ಮತ್ತೆ ಮರಳಿ ಇದನ್ನ ನನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತೇನೆ. ಹಾಗಿದ್ದರೆ ಮಹಾರಾಜರ ಬಗ್ಗೆ ಕೇಳಿರುವ ಶ್ರೇಷ್ಠ ಮಾತುಗಳೆಲ್ಲವೂ ಕೂಡ ಸುಳ್ಳೆ. ಮಹಾರಾಜರು ಯಾರನ್ನು ಸಹ ಬರಿಗೈಯಲ್ಲಿ ಕಳಿಸುವುದಿಲ್ಲ ಎಂದು ನಾನು ಕೇಳಿದ್ದೆ. ಏನು ಉಳಿದರೂ ಕೂಡ ಕೊಂಡುಕೊಳ್ಳುತ್ತಾರೆ ಎಂದು ಅಂದುಕೊಂಡಿದ್ದೆ ಎಂದು ಬ್ರಾಹ್ಮಣನು ಹೇಳುತ್ತಾರೆ. ಅದನ್ನು ಕೇಳಿದ ಸೈನಿಕರು, ನೀವು ಕೇಳಿದ್ದು ನಿಜವೇ. ಮಹಾರಾಜರು ಯಾವುದೇ ವ್ಯಾಪಾರಿಯನ್ನಾದರೂ ಕೂಡ ಬರಿಗೈಯಲ್ಲಿ ಕಳಿಸುವುದಿಲ್ಲ. ಉಳಿದ ವಸ್ತುಗಳನ್ನು ಖಂಡಿತವಾಗಿಯೂ ಕೊಂಡುಕೊಳ್ಳುತ್ತಾರೆ. ಸ್ವಲ್ಪ ಸಮಯ ಇಲ್ಲೇ ಇರು, ನಾವು ಹೋಗಿ ಮಹಾರಾಜರಿಗೆ ಹೇಳಿ ಬರುತ್ತೇವೆ ಎಂದು ಅವರಲ್ಲಿ ಒಬ್ಬ ಸೈನಿಕರು ಮಹಾರಾಜರ ಬಳಿಗೆ ಬಂದು ಈ ರೀತಿಯಾಗಿ ಹೇಳುತ್ತಾನೆ, ಮಹಾರಾಜ, ಈ ದಿನ ಒಬ್ಬ ವ್ಯಾಪಾರಿ ಕೆಲವು ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ನಮ್ಮ ನಗರಕ್ಕೆ ಬಂದಿದ್ದಾನೆ. ಆತನು ಒಬ್ಬ ವಿಚಿತ್ರವಾದ ವ್ಯಕ್ತಿ. ಒಂದು ಪೆಟ್ಟಿಗೆಯಲ್ಲಿ ಕಸವನ್ನ ತುಂಬಿಕೊಂಡು ಬಂದು, ಇದರಲ್ಲಿ ದರಿದ್ರವಿದೆ, ಇದನ್ನ 1000 ನಾಣ್ಯಗಳಿಗೆ ಮಾರಾಟ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಮಹಾರಾಜರು, ತಕ್ಷಣ ನೀವು ಹೋಗಿ ಆತನು ಕೇಳಿದ ನಾಣ್ಯಗಳನ್ನ ಕೊಟ್ಟು ಅದನ್ನ ಕೊಂಡುಕೊಂಡು ಬನ್ನಿ, ಇಲ್ಲ ಅಂದ್ರೆ ನಾನು ಕೊಟ್ಟಿರುವ ಮಾತನ್ನ ತಪ್ಪಬೇಕಾಗುತ್ತದೆ. ನಾನು ಎಂದಿಗೂ ಕೂಡ ಕೊಟ್ಟ ಮಾತನ್ನ ತಪ್ಪುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಸೈನಿಕರು ಆ ಬ್ರಾಹ್ಮಣನ ಬಳಿಗೆ ಬಂದು, ಓ ಬ್ರಾಹ್ಮಣನೇ, ನಿನಗೆ 500 ಬಂಗಾರದ ನಾಣ್ಯಗಳನ್ನ ಕೊಡುತ್ತೇವೆ. ಅದನ್ನ ನೀವು ತೆಗೆದುಕೊಂಡು ಆ ಪೆಟ್ಟಿಗೆನ ನಮಗೆ ಕೊಟ್ಟು ಸಂತೋಷವಾಗಿ ಇಲ್ಲಿಂದ ಹೊರಡು ಎಂದು ಹೇಳುತ್ತಾರೆ. ಆಗ ಬ್ರಾಹ್ಮಣನು, ನೋಡಿ, ಇದನ್ನ
ನಾನು 1000 ಬಂಗಾರದ ನಾಣ್ಯಗಳಿಗೆ ಕೊಡುತ್ತೇನೆ. ಅದಕ್ಕಿಂತ ಕಡಿಮೆ ಬೆಲೆಗೆ ನಾನು ಮಾರಾಟ ಮಾಡುವುದಿಲ್ಲ. ನಿಮಗೆ ಇಷ್ಟವಿದ್ದರೆ ಕೊಂಡುಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳುತ್ತಾರೆ. ಆಗ ಸೈನಿಕರು ಮಹಾರಾಜನ ಬಳಿಗೆ ಬಂದು, ಮಹಾರಾಜ, ಆ ವ್ಯಾಪಾರಿಗೆ ನಾವು 500 ಬಂಗಾರದ ನಾಣ್ಯಗಳನ್ನ ಕೊಡುತ್ತೇವೆ ಎಂದು ಹೇಳಿದೆವು. ಆದ್ರೆ ಆತನು ಕೇಳುತ್ತಿಲ್ಲ. 1000 ಬಂಗಾರದ ನಾಣ್ಯಗಳು ಬೇಕೇ ಬೇಕು ಎಂದು ಕೇಳುತ್ತಿದ್ದಾರೆ. ಆ ಪೆಟ್ಟಿಗೆ ತುಂಬಾ ಬರೀ ಕಸ ದರಿದ್ರವೇ ತುಂಬಿಕೊಂಡಿದೆ. ಅದನ್ನ 1000 ಬಂಗಾರದ ನಾಣ್ಯಗಳನ್ನ ಕೊಟ್ಟು ಕೊಂಡುಕೊಳ್ಳುವುದು ಸೂಕ್ತವಲ್ಲ ಎಂದು ಹೇಳುತ್ತಾನೆ. ಆಗ ಮಹಾರಾಜರು, ನೋಡಿ, ಇದು ನನ್ನ ಸತ್ಯಕ್ಕೆ ಧರ್ಮಕ್ಕೆ ಸಂಬಂಧಪಟ್ಟಿರುವ ವಿಷಯ. ನಾನು ಯಾರನ್ನು ಸಹ ನನ್ನ ರಾಜ್ಯದಿಂದ ಬರಿಗೈಯಲ್ಲಿ ಕಳಿಸಿಲ್ಲ. ನಾನು ಸತ್ಯವನ್ನು ಎಂದಿಗೂ ಕೂಡ ಬಿಡುವುದಿಲ್ಲ. ಪ್ರಾಣ ಹೋದರೂ ಕೂಡ ಬಿಡುವುದಿಲ್ಲ. ನೀವು ಹೋಗಿ ಆತನಿಗೆ 1000 ಬಂಗಾರದ ನಾಣ್ಯಗಳನ್ನ ಕೊಟ್ಟು ಆ ಪೆಟ್ಟಿಗೆಯನ್ನ ಕೊಂಡುಕೊಂಡು ಬನ್ನಿ ಎಂದು ಮಹಾರಾಜರು ಆದೇಶ ಮಾಡುತ್ತಾರೆ. ಆಗ ಸೈನಿಕರು ಆ ಬ್ರಾಹ್ಮಣನ ಬಳಿಗೆ ಬಂದು ಆತನಿಗೆ 1000 ಬಂಗಾರದ ನಾಣ್ಯಗಳನ್ನು ಕೊಟ್ಟು ದರಿದ್ರ ತುಂಬಿರುವ ಪೆಟ್ಟಿಗೆಯನ್ನು ತೆಗೆದುಕೊಂಡು ಮಹಾರಾಜನ ಬಳಿಗೆ ಬರುತ್ತಾರೆ. ಆಗ ಬ್ರಾಹ್ಮಣನು ಆ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಆ ರಾಜ್ಯದಿಂದ ಹೊರಟು ಹೋಗುತ್ತಾರೆ. ಆಗ ಮಹಾರಾಜರು ಆ ಪೆಟ್ಟಿಗೆಯನ್ನು ರಾಜಭವನದಲ್ಲಿ ಇಡಲು ಆದೇಶ ಮಾಡುತ್ತಾರೆ. ರಾತ್ರಿಯ ಸಮಯವಾಗುತ್ತದೆ. ಕತ್ತಲು ಆವರಿಸಿದೆ. ಎಲ್ಲರೂ ಮಲಗಿಕೊಂಡಿರುವ ಸಮಯದಲ್ಲಿ ಮಹಾರಾಜರು ಮಾತ್ರ ರಾಜಭವನದ ಮುಂದೆ ತಣ್ಣನೆಯ ಗಾಳಿಗೆ ಆ ಕಡೆ ಈ ಕಡೆ ಸುತ್ತಾಡುತ್ತಿದ್ದಾರೆ. ಅದೇ ಸಮಯದಲ್ಲಿ ಆ ರಾಜಭವನದಿಂದ ಅತ್ಯಂತ ಸುಂದರವಾಗಿರುವ ಒಬ್ಬ ಸ್ತ್ರೀ ಹೊರಗಡೆ ಬಂದು ಕಾಣಿಸಿಕೊಳ್ಳುತ್ತಾರೆ. ಆಕೆ ನಾನಾ ರೀತಿಯ ಆಭರಣಗಳನ್ನು ಧರಿಸಿದ್ದಾರೆ. ಆಗ ಮಹಾರಾಜರು ಆಕೆಯನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾ, ದೇವಿ, ನೀವು ಯಾರು? ಈ ರಾತ್ರಿಯ ಸಮಯದಲ್ಲಿ ಇಲ್ಲೇನು ಮಾಡುತ್ತಿದ್ದೀರಾ? ನೀವು ಎಲ್ಲಿಂದ ಬಂದಿದ್ದೀರಾ? ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಕೇಳುತ್ತಾರೆ. ಮಹಾರಾಜನ ಮಾತನ್ನು ಕೇಳಿದ ದೇವಿ, ಮಹಾರಾಜ, ನಾನು ಲಕ್ಷ್ಮೀ ದೇವಿ. ನೀವು ತುಂಬಾ ಸತ್ಯವಂತರು, ಧರ್ಮಾತ್ಮರು. ಆದ್ದರಿಂದಲೇ ಇಷ್ಟು ದಿನಗಳ ಕಾಲ ನಿಮ್ಮ ರಾಜಭವನದಲ್ಲಿ ನೆಲೆಸಿದ್ದೆ. ಆದ್ರೆ ಈ ದಿನ ನಿಮ್ಮ ರಾಜಭವನಕ್ಕೆ ದರಿದ್ರ ಬಂದಿದೆ. ಎಲ್ಲಿ ದರಿದ್ರ ಇರುತ್ತದೋ ನಾನು ಅಲ್ಲಿ ವಾಸ ಮಾಡುವುದಿಲ್ಲ. ಈ ದಿನ ಒಂದು ಪೆಟ್ಟಿಗೆಯಲ್ಲಿ ದರಿದ್ರ ಬಂದಿದೆ. ಆದ್ದರಿಂದಲೇ ಈ ದಿನ ಇಲ್ಲಿಂದ ಹೊರಟು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ. ಆಗ ಮಹಾರಾಜರು, ದೇವಿ, ನಿಮ್ಮಿಷ್ಟ. ನಾನು ಸತ್ಯಕ್ಕೆ ಕಟ್ಟುಬದ್ಧನಾಗಿದ್ದೇನೆ. ನಾನು ಕೊಟ್ಟಿರುವ ಮಾತನ್ನು ಪ್ರಾಣ ಹೋದರೂ ಕೂಡ ತಪ್ಪುವುದಿಲ್ಲ. ಹಾಗೆ ಆ ಪೆಟ್ಟಿಗೆಯನ್ನು ಕೂಡ ಹೊರ ಹಾಕುವುದಿಲ್ಲ. ಒಂದು ವೇಳೆ ನಾನು ಆ ರೀತಿ ಮಾಡಿದರೆ ನಾನು ಕೊಟ್ಟಿರುವ ಮಾತನ್ನು ತಪ್ಪಿದಂತೆ. ಆದ್ದರಿಂದಲೇ ದರಿದ್ರವಿದೆ ಎಂದು ಗೊತ್ತಿದ್ದರೂ ಕೂಡ ಆ ಪೆಟ್ಟಿಗೆಯನ್ನು ಕೊಂಡುಕೊಂಡೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾರೆ. ಇನ್ನು ಲಕ್ಷ್ಮೀ ದೇವಿ ರಾಜಭವನವನ್ನ ಬಿಟ್ಟು ಹೊರಟು ಹೋಗುತ್ತಾರೆ. ಅದಾದ ಸ್ವಲ್ಪ ಸಮಯದ ನಂತರ ಒಬ್ಬ ಸುಂದರವಾದ ಪುರುಷನು ರಾಜಭವನದಿಂದ ಹೊರಬರುವುದನ್ನ ಮಹಾರಾಜರು ನೋಡುತ್ತಾರೆ. ಆಗ ಮಹಾರಾಜರು, ನೀವು ಯಾರು? ಇಲ್ಲಿಗೆ ಹೇಗೆ ಬಂದಿರಿ? ಈಗ ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಕೇಳುತ್ತಾರೆ. ಆಗ ಪುರುಷ, ನನ್ನ ಹೆಸರು ದಾನ. ನೀವು ಸತ್ಯವಂತರು, ಧರ್ಮಾತ್ಮರು. ನೀವು ಯಾವಾಗಲೂ ಧರ್ಮವನ್ನೇ ನಂಬಿಕೊಂಡಿದ್ದೀರಾ. ಆದ್ದರಿಂದಲೇ ಇಷ್ಟು ದಿನಗಳ ಕಾಲ ನಿಮ್ಮ ರಾಜಭವನದಲ್ಲಿ ನೆಲೆಸಿದ್ದೆ. ಆದ್ರೆ ಈಗ ಲಕ್ಷ್ಮೀ ದೇವಿ ಇಲ್ಲಿಂದ ಹೊರಟು ಹೋಗಿದ್ದಾರೆ. ಈಗ ಲಕ್ಷ್ಮೀ ದೇವಿ ಇಲ್ಲದೆ ಹೋಗಿರುವುದರಿಂದ ನೀವು ದಾನ ಹೇಗೆ ಮಾಡುತ್ತೀರಾ? ಈಗ ನಿಮ್ಮ ಬಳಿ ಹಣವಿಲ್ಲ. ಆದ್ದರಿಂದಲೇ ನಿಮ್ಮನ್ನ ಬಿಟ್ಟು ಹೊರಟು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ. ಆಗ ಮಹಾರಾಜರು, ಸರಿ ದೇವ, ನಿಮ್ಮಿಷ್ಟ. ನೀವು ಹೊರಟು ಹೋಗಬಹುದು. ನಾನು ಕೊಟ್ಟಿರುವ ಮಾತನ್ನ ತಪ್ಪುವುದಿಲ್ಲ ಎಂದು ಹೇಳುತ್ತಾರೆ. ಇನ್ನು ದಾನವು ಕೂಡ ಮಹಾರಾಜನನ್ನ ಬಿಟ್ಟು ಹೊರಟು ಹೋಗುತ್ತದೆ. ಅದಾದ ಸ್ವಲ್ಪ ಸಮಯಕ್ಕೆ ಮತ್ತೊಬ್ಬ ಸುಂದರ ಪುರುಷನು ಹೊರ ಬರುತ್ತಿರುವಂತೆ ಕಾಣಿಸಿಕೊಳ್ಳುತ್ತಾರೆ. ಮಹಾರಾಜರು, ನೀವು ಯಾರು? ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಕೇಳುತ್ತಾರೆ. ಆಗ ಸುಂದರ ಪುರುಷನು, ಮಹಾರಾಜ, ನಾನು ಪುಣ್ಯವನ್ನು ನೀಡುವ ಯಜ್ಞವು, ನೀವು ದಾನ ಧರ್ಮವನ್ನ ಮಾಡುವವರು. ಆದ್ದರಿಂದಲೇ ನಾನು ನಿಮ್ಮ ರಾಜ್ಯದಲ್ಲಿ ನೆಲೆಸಿದ್ದೆ. ಆದ್ರೆ ಈಗ ಲಕ್ಷ್ಮೀ ದೇವಿ, ದಾನವು ಎರಡೂ ಕೂಡ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಆದ್ದರಿಂದ ನಾನು ಕೂಡ ಹೊರಟು ಹೋಗುತ್ತಿದ್ದೇನೆ. ಏಕೆಂದರೆ ಅವೆರಡೂ ಇಲ್ಲದೆ ನೀವು ಯಜ್ಞವನ್ನು ಮಾಡಲಾಗದು, ದಾನವನ್ನು ಕೂಡ ಮಾಡುವುದಿಲ್ಲ. ದಾನ ಮಾಡದೆ ಯಜ್ಞವು ಸಂಪೂರ್ಣವಾಗುವುದಿಲ್ಲ. ಆದ್ದರಿಂದಲೇ ನಿಮ್ಮನ್ನ ಬಿಟ್ಟು ಹೊರಟು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ. ಆಗ ಮಹಾರಾಜರು, ಸರಿ, ನಿಮ್ಮಿಷ್ಟ, ಹೊರಟು ಹೋಗಬಹುದು ಎಂದು ಹೇಳುತ್ತಾರೆ. ಇನ್ನು ಯಜ್ಞವು ಕೂಡ ಮಹಾರಾಜನನ್ನ ಬಿಟ್ಟು ಹೊರಟು ಹೋಗುತ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಮತ್ತೊಬ್ಬ ಸುಂದರ ಪುರುಷನು ಹೊರ ಬರುವಂತೆ ಕಾಣಿಸಿಕೊಳ್ಳುತ್ತಾರೆ. ಆಗ ಮಹಾರಾಜರು, ಯಾರು ನೀವು? ಏಕೆ ಹೊರಗಡೆ ಹೋಗುತ್ತಿದ್ದೀರಾ ಎಂದು ಕೇಳುತ್ತಾರೆ. ಆಗ ಆ ಸುಂದರ ಪುರುಷನು, ಮಹಾರಾಜ, ನಾನು ಯಶಸ್ಸು. ನೀವು ಮಾಡಿದ ಪುಣ್ಯ ಕಾರ್ಯಗಳಿಂದ ಇಷ್ಟು ದಿವಸ ನಾನು ನಿಮ್ಮ ರಾಜಭವನದಲ್ಲಿ ನೆಲೆಸಿದ್ದೆ. ಆದ್ರೆ ಈ ದಿನ ರಾಜಭವನದಿಂದ ಲಕ್ಷ್ಮೀ ದೇವಿ, ದಾನವು, ಯಜ್ಞವು ಹೊರಟು ಹೋಗಿದ್ದಾರೆ. ಇವರಿಲ್ಲದೆ ನಿಮಗೆ ಯಶಸ್ಸು ಸಿಗುವುದಿಲ್ಲ. ಆದ್ದರಿಂದಲೇ ನಾನು ನಿಮ್ಮನ್ನ ಬಿಟ್ಟು ಹೊರಟು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ. ಇನ್ನು ಮಹಾರಾಜರು ಅವರಿಗೆ ನಮಸ್ಕರಿಸಿ ನೀವು ಹೊರಡಬಹುದು ಎಂದು ಹೇಳುತ್ತಾರೆ. ಮತ್ತೆ ಸ್ವಲ್ಪ ಸಮಯದ ನಂತರ ಒಬ್ಬ ಅಂದವಾದ ಸ್ತ್ರೀ ರಾಜಭವನದಿಂದ ಹೊರಗಡೆ ಬರುವಂತೆ ಕಾಣಿಸಿಕೊಳ್ಳುತ್ತಾರೆ. ಆಗ ಮಹಾರಾಜರು, ದೇವಿ, ನೀವು ಯಾರು? ಯಾವ ಕಾರಣದಿಂದ ನೀವು ಹೊರಗಡೆ ಹೋಗುತ್ತಿದ್ದೀರಾ ಎಂದು ಕೇಳುತ್ತಾರೆ. ಆಗ ಸ್ತ್ರೀ, ಮಹಾರಾಜ, ನಾನು ಕೀರ್ತಿ. ಲಕ್ಷ್ಮೀ ದೇವಿ, ದಾನ, ಯಜ್ಞ, ಯಶಸ್ಸು ಇವೆಲ್ಲವೂ ಕೂಡ ನಿಮ್ಮನ್ನ ಬಿಟ್ಟು ಹೊರಟು ಹೋದವು. ಇವುಗಳು ಇಲ್ಲದೆ ನಿಮಗೆ ಕೀರ್ತಿ ದೊರೆಯುವುದಿಲ್ಲ.
ಆದ್ದರಿಂದಲೇ ಅವುಗಳು ಇಲ್ಲದೆ ನಾನು ಇಲ್ಲಿ ನೆಲೆಸುವುದಿಲ್ಲ. ಆದ್ದರಿಂದ ನಾನು ಹೊರಟು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ. ಇನ್ನು ಮಹಾರಾಜರು ಅವರನ್ನು ಕೂಡ ಅಲ್ಲಿಂದ ಕಳಿಸುತ್ತಾರೆ. ಇನ್ನು ಕೊನೆಯದಾಗಿ ಒಬ್ಬ ಸುಂದರ ಪುರುಷನು ರಾಜಭವನದಿಂದ ಹೊರಗಡೆ ಬರುತ್ತಿರುವಂತೆ ಕಾಣಿಸಿಕೊಳ್ಳುತ್ತಾರೆ. ಅವರನ್ನು ನೋಡಿದ ಮಹಾರಾಜರು, ಮಹಾತ್ಮ ನೀವು ಯಾರು? ನೀವು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಿದ್ದೀರಾ ಎಂದು ದುಃಖದಿಂದ ಕೇಳುತ್ತಾರೆ. ಆಗ ಆ ಮಹಾಪುರುಷನು, ಮಹಾರಾಜ ನಾನು ಸತ್ಯ, ನೀವು ಸತ್ಯವಂತರು, ಧರ್ಮಾತ್ಮರು ಎಂದು ಎಷ್ಟು ದಿನಗಳ ಕಾಲ ನಾನು ನಿಮ್ಮ ಜೊತೆ ಇದ್ದೆ. ಆದ್ರೆ ಈಗ ನಿಮ್ಮ ಬಳಿಯಿಂದ ಲಕ್ಷ್ಮೀ ದೇವಿ, ದಾನ, ಯಜ್ಞ, ಯಶಸ್ಸು ಎಲ್ಲವೂ ಕೂಡ ನಿಮ್ಮನ್ನ ಬಿಟ್ಟು ಹೊರಟು ಹೋಗಿದ್ದಾವೆ. ಆದ್ದರಿಂದಲೇ ನಾನು ಕೂಡ ನಿಮ್ಮನ್ನ ಬಿಟ್ಟು ಹೊರಟು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ. ಆಗ ಮಹಾರಾಜರು, ಓ ಸತ್ಯವೇ, ನೀನು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಿದ್ದೀಯಾ? ನಾನು ಎಂದಿಗೂ ಕೂಡ ನಿಮ್ಮನ್ನು ಬಿಡಲಿಲ್ಲ. ನಾನು ಸತ್ಯವನ್ನು ಬಿಡದಿರುವ ಕಾರಣ ಎಲ್ಲರೂ ಕೂಡ ನನ್ನನ್ನು ಬಿಟ್ಟು ಹೋದರು. ಸತ್ಯವನ್ನು ಬಿಡದಿರುವ ಕಾರಣ ದರಿದ್ರವನ್ನು ಕೂಡ ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ. ನನ್ನ ರಾಜ್ಯದಲ್ಲಿ ಯಾರು ಕೂಡ ಹಸಿವಿನಿಂದ ಇರಬಾರದು ಎಂದು ಚಿಕ್ಕ ವ್ಯಾಪಾರಿಗಳ ಬಳಿ ಉಳಿದ ವಸ್ತುಗಳನ್ನು ಕೊಂಡುಕೊಳ್ಳುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಆ ಮಾತನ್ನು ತಪ್ಪಿದರೆ ನಾನು ಸತ್ಯವನ್ನು ಬಿಟ್ಟಂತೆ. ಆದ್ದರಿಂದಲೇ ಸತ್ಯವನ್ನ ಬಿಡಬಾರದು ಎಂದು ನಾನು ಆತನ ಬಳಿ 1000 ಬಂಗಾರದ ನಾಣ್ಯಗಳನ್ನು ಕೊಟ್ಟು ನಾನು ದರಿದ್ರವನ್ನು ಕೊಂಡುಕೊಂಡೆ. ಆ ಕಾರಣದಿಂದಲೇ ಈ ದಿನ ಲಕ್ಷ್ಮೀ ದೇವಿ ನನ್ನ ಮನೆಯನ್ನು ಬಿಟ್ಟು ಹೊರಟು ಹೋದರು. ಅವರು ಹೊರಟು ಹೋದ ತಕ್ಷಣ ದಾನ, ಯಜ್ಞ, ಕೀರ್ತಿ, ಯಶಸ್ಸು ಎಲ್ಲರೂ ಕೂಡ ನನ್ನನ್ನು ಬಿಟ್ಟು ಹೊರಟು ಹೋದರು. ಸತ್ಯವಂತನಾಗಿರುವ ಕಾರಣ ಎಲ್ಲರೂ ಕೂಡ ನನ್ನನ್ನು ಬಿಟ್ಟು ಹೊರಟು ಹೋದರು. ಈಗ ನೀವು ಕೂಡ ಬಿಟ್ಟು ಹೋದರೆ ನಾನು ಬದುಕಿದ್ದು ಕೂಡ ಏನು ಲಾಭವಿಲ್ಲ ಎಂದು ಹೇಳುತ್ತಾರೆ. ಆಗ ಸತ್ಯವು, ಮಹಾರಾಜ ನೀನು ದುಃಖ ಪಡಬೇಡ, ನನ್ನಿಂದ ಎಲ್ಲರೂ ಕೂಡ ನಿಮ್ಮನ್ನ ಬಿಟ್ಟು ಹೊರಟು ಹೋದರು ಅಲ್ವಾ? ಈಗ ನಾನು ಮಾತ್ರ ಜೀವನ ಪರ್ಯಂತ ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಸಹ ಹೋಗುವುದಿಲ್ಲ, ನಿಮ್ಮ ಜೊತೆಯಲ್ಲೇ ಇರುತ್ತೇನೆ. ನೀವು ನಿಜವಾಗಿಯೂ ಸತ್ಯವಂತರು, ಧರ್ಮಾತ್ಮರು, ನಾನು ಇಲ್ಲಿಯೇ ನೆಲೆಸುತ್ತೇನೆ ಎಂದು ಹೇಳಿ ರಾಜಭವನದ ಒಳಗೆ ಹೋಗುತ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಒಬ್ಬ ಅಂದವಾದ ಸ್ತ್ರೀ ಅಲ್ಲಿಗೆ ಬರುತ್ತಾರೆ. ಆಗ ಮಹಾರಾಜರು, ದೇವಿ ನೀವು ಈಗ ತಾನೇ ಹೊರಟು ಹೋದ ಕೀರ್ತಿ ಅಲ್ಲವೇ? ಇಲ್ಲಿ ಇರುವುದಿಲ್ಲ ಎಂದು ಹೇಳಿ ಹೊರಟು ಹೋದ್ರಿ, ಈಗ ಮತ್ತೇಕೆ ಬಂದ್ರಿ ಎಂದು ಕೇಳುತ್ತಾರೆ. ಆಗ ಕೀರ್ತಿ, ಮಹಾರಾಜ ನನ್ನನ್ನು ಕ್ಷಮಿಸು, ನಾನು ಲಕ್ಷ್ಮಿ, ದಾನ, ಯಜ್ಞ ಇವರಿಲ್ಲದೆ ಇರಬಲ್ಲೆ, ಆದ್ರೆ ಸತ್ಯವಿಲ್ಲದೆ ನಾನು ಇರಲಾರೆ. ನಾನು ಸತ್ಯ ಎಲ್ಲಿರುತ್ತದೋ ಅಲ್ಲೇ ನೆಲೆಸುತ್ತೇನೆ ಎಂದು ಹೇಳುತ್ತಾರೆ. ಆಗ ಮಹಾರಾಜರು ಸಂತೋಷ ಪಟ್ಟು ಅವರನ್ನ ಸ್ವಾಗತಿಸುತ್ತಾರೆ. ಆಗ ಅವರು ರಾಜಭವನದ ಒಳಗೆ ಹೋಗುತ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಯಶಸ್ಸು ಕೂಡ ಅಲ್ಲಿಗೆ ಬಂದು ಸೇರಿಕೊಳ್ಳುತ್ತಾರೆ. ಆಗ ಮಹಾರಾಜ, ಓ ಮಹಾತ್ಮ ನೀವು ಯಶಸ್ಸು ಅಲ್ವಾ? ನೀವು ನನ್ನನ್ನ ಬಿಟ್ಟು ಹೊರಟು ಹೋದ್ರಿ, ಈಗ ಏಕೆ ಮರಳಿ ಬಂದ್ರಿ ಎಂದು ಕೇಳುತ್ತಾರೆ. ಆಗ ಮಹಾಪುರುಷನು, ಓ ಮಹಾರಾಜ, ಎಂಥ ಧನವಂತನೇ ಆದರೂ ಎಷ್ಟೇ ದಾನ ಮಾಡಿದರೂ ಕೂಡ ಸತ್ಯವಿಲ್ಲದೆ ಯಶಸ್ಸು ದೊರೆಯುವುದಿಲ್ಲ. ಆದ್ದರಿಂದ ಸತ್ಯ ಎಲ್ಲಿರುತ್ತದೋ ಅಲ್ಲೇ ನೆಲೆಸುತ್ತೇನೆ ಎಂದು ಹೇಳಿ ಅವರು ಕೂಡ ರಾಜಭವನದ ಒಳಗೆ ಹೋಗುತ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಯಜ್ಞವು ಕೂಡ ಅಲ್ಲಿಗೆ ಬರುತ್ತಾರೆ. ಆಗ ಮಹಾರಾಜರು, ಓ ಮಹಾತ್ಮ ನೀವು ಯಜ್ಞವು ಮತ್ತೆ ಮರಳಿ ಬಂದಿದ್ದೀರಾ ಎಂದು ಕೇಳುತ್ತಾರೆ. ಆಗ ಯಜ್ಞವು, ಮಹಾರಾಜ ಎಂತಹ ಧನವಂತನೇ ಆದರೂ ಸತ್ಯವಿಲ್ಲದೆ ಯಜ್ಞದ ಫಲ ಸಿಗುವುದಿಲ್ಲ. ಈಗ ನಿಮ್ಮ ಜೊತೆ ಸತ್ಯವಿದೆ, ಆದ್ದರಿಂದ ನಾನು ಕೂಡ ನಿಮ್ಮ ಜೊತೆ ಇರುತ್ತೇನೆ ಎಂದು ಹೇಳಿ ಯಜ್ಞವು ಕೂಡ ವೇಗವಾಗಿ ರಾಜಭವನದ ಒಳಗೆ ಹೋಗುತ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ದಾನವು ಕೂಡ ಮರಳಿ ಬರುತ್ತಾರೆ. ಆಗ ಮಹಾರಾಜ, ಓ ಮಹಾತ್ಮ ನೀವು ಕೂಡ ನನ್ನನ್ನ ಬಿಟ್ಟು ಹೊರಟು ಹೋಗಿದ್ರಿ ಅಲ್ಲವೇ? ಈಗ ಮತ್ತೇಕೆ ಬಂದ್ರಿ ಎಂದು ಕೇಳುತ್ತಾರೆ. ಆಗ ದಾನವು, ಓ ಮಹಾರಾಜ ನಾನು ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದೆ, ಆದ್ರೆ ಈಗ ನಿಮ್ಮ ಜೊತೆ ಸತ್ಯ, ಧರ್ಮವಿದೆ. ಸತ್ಯ ಎಲ್ಲಿರುತ್ತದೋ ನಾನು ಅಲ್ಲೇ ನೆಲೆಸುತ್ತೇನೆ. ಮನುಷ್ಯನು ಎಷ್ಟೇ ಧನವಂತನಾಗಿದ್ದರೂ ಸತ್ಯವಿಲ್ಲದೆ ದಾನ ಮಾಡಲಾಗದು. ದಾನ ಮತ್ತು ಸತ್ಯ ಎರಡೂ ಕೂಡ ಜೊತೆಯಲ್ಲೇ ಇರುತ್ತವೆ. ಆದ್ದರಿಂದಲೇ ನಿಮ್ಮ ಬಳಿಗೆ ಮರಳಿ ಬಂದೆ ಎಂದು ಹೇಳುತ್ತಾರೆ. ಆಗ ಮಹಾರಾಜರು ತುಂಬಾ ಸಂತೋಷ ಪಟ್ಟು ಅವರನ್ನ ಸ್ವಾಗತಿಸುತ್ತಾರೆ. ಆ ನಂತರ ಸಾಕ್ಷಾತ್ ಲಕ್ಷ್ಮೀ ದೇವಿ ಮರಳಿ ಬರುತ್ತಾರೆ. ಆಗ ಮಹಾರಾಜರು, ದೇವಿ ಮರಳಿ ಬಂದಿದ್ದಕ್ಕೆ ತುಂಬಾ ಸಂತೋಷ, ಆದ್ರೆ ಮರಳಿ ಬಂದಿದ್ದಕ್ಕೆ ಕಾರಣವೇನೆಂದು ಕೇಳುತ್ತಾರೆ. ಆಗ ಲಕ್ಷ್ಮೀ ದೇವಿ, ಮಹಾರಾಜ ಇದೆಲ್ಲವೂ ಕೂಡ ನಿನ್ನ ಸತ್ಯವನ್ನ ಪರೀಕ್ಷೆ ಮಾಡುವುದಕ್ಕೆ ನಡೆದಿದೆ. ನಿನ್ನ ಬಳಿ ದಾನ, ಯಜ್ಞ, ಯಶಸ್ಸು, ಕೀರ್ತಿ ಎಲ್ಲರೂ ಇದ್ದಾರೆ, ಆದ್ರೆ ನಾನಿಲ್ಲದೆ ಅವರು ಇರುವುದಿಲ್ಲ. ಆದ್ದರಿಂದಲೇ ಸತ್ಯ, ಧರ್ಮವನ್ನ ಕಾಪಾಡುವುದಕ್ಕೆ ಮತ್ತೆ ನಿಮ್ಮ ಬಳಿಗೆ ಮರಳಿ ಬಂದೆ ಎಂದು ಹೇಳುತ್ತಾರೆ. ಆಗ ಮಹಾರಾಜರು, ದೇವಿ ನೀನು ಮರಳಿ ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷ, ಆದ್ರೆ ಈಗಲೂ ಸಹ ನನ್ನ ರಾಜಭವನದಲ್ಲಿ ದರಿದ್ರ ತುಂಬಿರುವ ಪೆಟ್ಟಿಗೆ ಇದೆ. ದರಿದ್ರ ಇರುವ ಜಾಗದಲ್ಲಿ ನೀವು ನೆಲೆಸುವುದಿಲ್ಲ ಅಲ್ಲವೇ ಎಂದು ಕೇಳುತ್ತಾರೆ. ಓ ಮಹಾರಾಜ, ನನ್ನ ಕೃಪೆಯಿಂದ ದರಿದ್ರ ತುಂಬಿರುವ ಪೆಟ್ಟಿಗೆಯು ಕೂಡ ಬಂಗಾರವಾಗಿ ಬದಲಾಗುತ್ತದೆ ಎಂದು ಲಕ್ಷ್ಮೀ ದೇವಿ ರಾಜಭವನಕ್ಕೆ ಪ್ರವೇಶ ಮಾಡುತ್ತಾರೆ. ಲಕ್ಷ್ಮೀ ದೇವಿ ಒಳಗೆ ಪ್ರವೇಶ ಮಾಡಿದ್ದರಿಂದ ದರಿದ್ರದಿಂದ ತುಂಬಿಕೊಂಡಿರುವ ಪೆಟ್ಟಿಗೆ ಬಂಗಾರದಿಂದ ತುಂಬಿಕೊಳ್ಳುತ್ತದೆ. ಅದಾದ ಸ್ವಲ್ಪ ಸಮಯಕ್ಕೆ ಸಾಕ್ಷಾತ್ ಧರ್ಮರಾಯನು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಮಹಾರಾಜನ ಬಳಿಗೆ ಬರುತ್ತಾರೆ. ಆಗ ಮಹಾರಾಜರು, ಓ ಬ್ರಾಹ್ಮಣ
ದೇವ, ನೀವು ಯಾರು? ನೀವು ನನ್ನ ಬಳಿಯಿಂದ ಹೋಗಿಲ್ಲ ಅಲ್ವಾ? ಹಾಗಿದ್ರೆ ನೀವು ಯಾರು? ಇಲ್ಲಿ ಏಕೆ ಬಂದ್ರಿ ಎಂದು ಕೇಳುತ್ತಾರೆ. ಆಗ ಧರ್ಮರಾಜನು, ಓ ಮಹಾರಾಜ, ನಾನು ಸಾಕ್ಷಾತ್ ಧರ್ಮರಾಜನು. ನಾನೇ ಬ್ರಾಹ್ಮಣ ವೇಷಧಾರಿಯಾಗಿ ಬಂದು 1000 ಬಂಗಾರದ ನಾಣ್ಯಗಳನ್ನ ತೆಗೆದುಕೊಂಡು ನಿಮಗೆ ದರಿದ್ರ ತುಂಬಿರುವ ಪೆಟ್ಟಿಗೆಯನ್ನ ಕೊಟ್ಟಿದ್ದು. ಆದರೆ ನಿನ್ನ ಸತ್ಯದಿಂದ ನನ್ನನ್ನು ಸೋಲಿಸಿದೆ, ಜೊತೆಗೆ ನನ್ನನ್ನು ಪ್ರಸನ್ನಗೊಳಿಸಿದೆ. ಆದ್ದರಿಂದ ನಿನಗೇನಾದರೂ ವರ ಬೇಕಿದ್ದರೆ ಕೇಳಿಕೊ ಎಂದು ಹೇಳುತ್ತಾರೆ. ಆಗ ಮಹಾರಾಜರು, ಮಹಾತ್ಮ, ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು. ನನಗಿನ್ನೇನು ಬೇಡ. ನಾನು ಜೀವನ ಪರ್ಯಂತ ಸತ್ಯ ಧರ್ಮವನ್ನು ತಪ್ಪದಂತೆ ಆಶೀರ್ವಾದಿಸಿ ಎಂದು ಕೇಳುತ್ತಾರೆ. ಆಗ ಧರ್ಮರಾಜನು ಅವರನ್ನ ಆಶೀರ್ವಾದಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಕಥೆಯನ್ನು ಮುಗಿಸಿದ ಶ್ರೀಕೃಷ್ಣ ಭಗವಂತನು, ಓ ನಾರದ ಮುನಿ, ಈ ಕಥೆಯನ್ನು ಕೇಳಿದೆ ಅಲ್ಲವೇ? ಆ ಮಹಾರಾಜನು ಸತ್ಯವನ್ನು ಧರ್ಮವನ್ನು ಬಿಡದಿರುವ ಕಾರಣ ಯಜ್ಞ, ದಾನ, ಕೀರ್ತಿ, ಯಶಸ್ಸು ಮತ್ತು ಲಕ್ಷ್ಮಿ ಹೀಗೆ ಎಲ್ಲರ ಮೇಲೆ ಕೂಡ ವಿಜಯವನ್ನ ಸಾಧಿಸಿದರು. ಆದ್ದರಿಂದ ಮನುಷ್ಯರು ಎಂದಿಗೂ ಕೂಡ ಸತ್ಯ ಧರ್ಮವನ್ನ ಬಿಡಬಾರದು. ಯಾವಾಗಲೂ ಸತ್ಯವನ್ನ ಪಾಲಿಸುತ್ತಾ ಧರ್ಮದಿಂದ ಬದುಕಬೇಕು. ಯಾರು ಸತ್ಯ ಧರ್ಮದಿಂದ ಜೀವಿಸುತ್ತಾರೋ ಅಂತವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸುತ್ತಾರೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ. ಆ ನಂತರ ನಾರದ ಮಹರ್ಷಿ ತುಂಬಾ ಸಂತೋಷ ಪಟ್ಟು ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ನೋಡಿದ್ಯಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.